ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನ ಬ್ಯಾಂಕಿನ ಹಣವನ್ನ ಸಾಗಿಸುವಾಗ ವಾಹನದಲ್ಲಿ ದರೋಡೆ ಮಾಡ್ತಾರೆ. ದರೋಡೆಕೋರರು ಹಾಕಿದ್ದ ಪ್ಲಾನೇ ಬೇರೆ, ಬಟ್ ಅಲ್ಲಿ ಆಗಿದೆ ಬೇರೆ. ಅವರು ವಾಹನದಲ್ಲಿದ್ದ ಅಷ್ಟು ಹಣವನ್ನ ದರೋಡೆ ಮಾಡುವ ಉದ್ದೇಶವನ್ನ ಹೊಂದಿರಲಿಲ್ಲ. ಆದರೆ ದರೋಡೆ ಮಾಡಿ ಪರಾರಿಯಾದ ಬಳಿಕ ತಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಹಣ ನಮಗೆ ಸಿಕ್ಕಿದೆ, ನಾವು ಲೂಟಿ ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಇಷ್ಟಕ್ಕೂ ಅವರ ಪ್ಲಾನ್ ಏನಾಗಿತ್ತು? ಹ್ಯಾವ್ ಅ ಲುಕ್. ನವೆಂಬರ್ 19, 2025 ಬುಧವಾರ. ಸಮಯ ಬೆಳಿಗ್ಗೆ 11:54. ಬೆಂಗಳೂರಿನ ಜೆಪಿ ನಗರದ HDFC ಬ್ಯಾಂಕ್ನಿಂದ ಹಣ ತುಂಬಿಕೊಂಡಿದ್ದ CMS ಕಂಪನಿಯ ATMಗೆ ಹಣ ತುಂಬೋ ವಾಹನ ಹೊರಟಿತ್ತು. ಜೆಪಿ ನಗರದಿಂದ ಹಣ ತುಂಬಿಕೊಂಡಿದ್ದ ವಾಹನ ನಗರದ ವಿವಿಧ ATMಗಳಿಗೆ ಹಣ ತುಂಬಿ ಕೊನೆಗೆ ಗೋವಿಂದರಾಜನಗರ ಬ್ರಾಂಚ್ ತಲುಪಬೇಕಿತ್ತು. ಜೆಪಿ ನಗರದಿಂದ ಹೊರಟಿದ್ದ ATM ವಾಹನವನ್ನ ಫಾಲೋ ಮಾಡಿಕೊಂಡು ಒಂದು ಇನೋವಾ ಕಾರ್ ಬರ್ತಿತ್ತು. ಆದ್ರೆ ATM ವಾಹನದಲ್ಲಿದ್ದವರಿಗೆ ಇದ್ಯಾವುದು ಗೊತ್ತಿರಲಿಲ್ಲ. ಜಯನಗರದ ಅಶೋಕ ಪಿಲ್ಲರ್ ಬಳಿ ATM ವಾಹನಕ್ಕೆ ತಡೆ. RBI ಅಧಿಕಾರಿಗಳ ಹೆಸರಲ್ಲಿ ATM ವಾಹನಕ್ಕೆ ಎಂಟ್ರಿ. ಸಮಯ ಮಧ್ಯಾಹ್ನ 12:25. ಜೆಪಿ ನಗರದಿಂದ ಹೊರಟಿದ್ದ CMS ಕಂಪನಿಯ ATM ವಾಹನ ಜಯನಗರ ಫಸ್ಟ್ ಬ್ಲಾಕ್ ಅಶೋಕ ಪಿಲ್ಲರ್ ಬಳಿ ಚಲಿಸುತ್ತಿತ್ತು. ಈ ವೇಳೆ ATM ವಾಹನ ಹಿಂಬಾಲಿಸಿಕೊಂಡು ಬರ್ತಿದ್ದ ಇನೋವಾ ಬಂದು ಅಡ್ಡ ಹಾಕಿದೆ. ಈ ವೇಳೆ ಇನೋವಾದಲ್ಲಿದ್ದವರು ತಾವು RBI ಅಧಿಕಾರಿಗಳು ಅಂತ ಪರಿಚಯಿಸಿಕೊಂಡಿದ್ದಾರೆ. ನಿಮ್ಮ ಗಾಡಿಯಲ್ಲಿರೋ ಹಣದ ಕುರಿತು ದೂರು ಬಂದಿದೆ. ಇವು ಒರಿಜಿನಲ್ ನೋಟುಗಳು, ನಕಲಿ ನೋಟುಗಳು ಅಂತ ನಾವು ಪರಿಶೀಲನೆ ನಡೆಸಬೇಕು ಅಂತ ATM ವಾಹನಕ್ಕೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿಂದ ಶುರುವಾಗಿತ್ತು ದರೋಡೆ ಪುರಾಣ. ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆಯೇ ನಡೆಯಿತು ದರೋಡೆ. ಅಶೋಕ ಪಿಲ್ಲರ್ ಬಳಿ ATM ವಾಹನವನ್ನ ಅಡ್ಡ ಹಾಕಿದ ದರೋಡೆಕೋರರು RBI ಅಧಿಕಾರಿಗಳು ಅಂತ ಹೇಳಿ ವಾಹನಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಇನೋವಾದಲ್ಲಿದ್ದ ವ್ಯಕ್ತಿ CMS ಕಂಪನಿ ವಾಹನ ಏರಿದ್ದ. CMS ಕಂಪನಿ ವಾಹನದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನ ಇನೋವಾ ಕಾರಿನಲ್ಲಿ ಕೂರಿಸಿಕೊಂಡಿದ್ರು. ಅಶೋಕ ಪಿಲ್ಲರ್ನಿಂದ ನೇರವಾಗಿ ಹೊಸೂರು ರಸ್ತೆ ಕಡೆಗೆ ಗಾಡಿಗಳನ್ನ ತಿರುಗಿಸಿದ್ರು. ಡೈರಿ ಸರ್ಕಲ್ ಫ್ಲೈಓವರ್ ಬಳಿ ಬರ್ತಿದ್ದಂತೆ ಇದ್ದಕ್ಕಿದ್ದಂತೆ ಮುಂದೆ ಹೋಗ್ತಿದ್ದ ಇನೋವಾ ಕಾರು ನಿಂತುಕೊಂಡಿತ್ತು. ಬಳಿಕ ATM ವಾಹನದಲ್ಲಿದ್ದ ಟ್ರಂಕ್ ಇನೋವಾಗೆ ಶಿಫ್ಟ್ ಮಾಡಿದ್ರು. ಅಷ್ಟೇ, ಟ್ರಂಕ್ ಶಿಫ್ಟ್ ಆಗ್ತಿದ್ದಂತೆ ದರೋಡೆಕೋರರು ಇನೋವಾದಲ್ಲಿ ಎಸ್ಕೇಪ್ ಆಗಿದ್ರು. ಎರಡು ಕೋಟಿ ದರೋಡೆಗೆ ಬಂದಿದ್ದವರಿಗೆ ಹೊಡಿತು ಬಂಪರ್. ದರೋಡೆ ಮಾಡಿದವರಿಗೆ ಗೊತ್ತಿರಲಿಲ್ಲ ಕದ್ದ ಮಾಲಿನ ಬೆಲೆ. ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ನಗದು ತುಂಬಿದ್ದ ವಾಹನ ತಡೆಯೊಡ್ಡಿದ್ದ ದರೋಡೆಕೋರರು ಡೈರಿ ಸರ್ಕಲ್ ಫ್ಲೈಓವರ್ ಬಳಿ ದುಡ್ಡು ಲೂಟಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. ಅಸಲಿಗೆ ಅವರು ನಗದು ತುಂಬಿದ್ದ ವಾಹನದಲ್ಲಿದ್ದ 2 ಕೋಟಿ ರೂಪಾಯಿ ಹಣವನ್ನ ಲೂಟಿ ಮಾಡೋಕೆ ಬಂದಿದ್ರು. 2 ಕೋಟಿ ದರೋಡೆ ಮಾಡಲು ಬಂದಿದ್ದವರಿಗೆ ಬಂಪರ್ ಹೊಡೆದಿತ್ತು. ಅವರಿಗೆ ಕೇವಲ 2 ಕೋಟಿ ಮಾತ್ರ ಸಿಕ್ಕಿರಲಿಲ್ಲ, ಬದಲಿಗೆ ಬರೋಬ್ಬರಿ 7 ಕೋಟಿ ರೂಪಾಯಿ ಲಕ್ಕಿ ಡ್ರಾ ಹೊಡೆದಿತ್ತು. ಈ ವಿಚಾರ ದರೋಡೆಕೋರರಿಗೆ ಗೊತ್ತಿರಲಿಲ್ಲ. ತಾವು ಮಾಡಿದ್ದ ಪ್ಲಾನ್ನಂತೆ ಕೇವಲ 2 ಕೋಟಿ ಮಾತ್ರ ಕದ್ದಿದ್ದೇವೆ, ನಮ್ಮ ಮೇಲೆ ಕೇಸ್ ಆಗಲ್ಲ ಬಿಡು ಅಂತ ಅಂದುಕೊಂಡು ಅವರು ಪರಾರಿಯಾಗಿದ್ರು.
ಕದ್ದಿದ್ದ 4 ಬಾಕ್ಸ್ ಓಪನ್, ಹೊರಬಂದಿತ್ತು 7 ಕೋಟಿ ಕತೆ. ಹಣ ಎಣಿಸುವಾಗ ಗೊತ್ತಾಗಿತ್ತು ದರೋಡೆ ಮಾಲಿನ ಬೆಲೆ. ಡೇರಿ ಫ್ಲೈಓವರ್ ಬಳಿ ನಗದು ತುಂಬಿದ್ದ ವಾಹನದಲ್ಲಿದ್ದ 4 ಬಾಕ್ಸ್ಗಳನ್ನ ತಮ್ಮ ಇನೋವಾಗೆ ಶಿಫ್ಟ್ ಮಾಡಿದ್ರು. ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಪೊಲೀಸರ ದಾರಿ ತಪ್ಪಿಸಲು ಹಲವಾರು ಪ್ಲಾನ್ಗಳನ್ನ ಮಾಡಿದ್ರು. ಆದ್ರೆ ಅವರು ತಪ್ಪಿಸಿಕೊಂಡು ತಮ್ಮ ಟಾರ್ಗೆಟ್ ಪಾಯಿಂಟ್ ರೀಚ್ ಆಗೋವರೆಗೂ ತಾವು ಎಷ್ಟು ಹಣ ಕದ್ದಿದ್ದೇವೆ ಅನ್ನೋದನ್ನ ಊಹೆ ಕೂಡ ಮಾಡಿರಲಿಲ್ಲ. ಅಲ್ಲದೆ 2 ಕೋಟಿ ರೂಪಾಯಿ ಹಣ ಕದ್ದ ಬಳಿಕ ಯಾರಿಗೆ ಎಷ್ಟು ಪಾಲು ಮಾಡಬೇಕು ಅನ್ನೋದನ್ನ ಮಾತ್ರ ಪ್ಲಾನ್ ಮಾಡಿದ್ರು ಅಂತ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಇದಕ್ಕೆ ಕಾರಣವೂ ಇದೆ. ಬೆಂಗಳೂರಿನಲ್ಲಿ ದರೋಡೆ ಮಾಡಿದ ಬಳಿಕ ದರೋಡೆಕೋರರು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂ ಬಳಿಯ ನಿರ್ಜನ ಪ್ರದೇಶಕ್ಕೆ ತೆರಳಿದ್ರು. ಅಲ್ಲಿ ನಗದು ವಾಹನದ ಬಾಕ್ಸ್ಗಳಲ್ಲಿದ್ದ ಹಣವನ್ನ ಚೀಲಗಳಿಗೆ ತುಂಬಿಸಬೇಕು ಅಂತ ಮೊದಲೇ ನಿರ್ಧರಿಸಿದ್ರು. ಅದರಂತೆ ಬಾಕ್ಸ್ನಲ್ಲಿ ಹಣವನ್ನ ಸುರಿದು ಚೀಲಗಳಿಗೆ ತುಂಬಿಸುವಾಗ ತಾವು ಎಷ್ಟು ಕೋಟಿ ದರೋಡೆ ಮಾಡಿದ್ದೇವೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ತಾವು ಪೊಲೀಸರಿಗೆ ಸಿಕ್ಕಿ ಬೀಳೋದು ಪಕ್ಕ ಅನ್ನೋದು ಕೂಡ ಅವರಿಗೆ ಗೊತ್ತಾಗಿತ್ತು ಅಂತ ಪೊಲೀಸರ ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ. ದರೋಡೆಗೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದೇ ಕ್ಸೇವಿಯರ್. ಚಾಪೆ ಕೆಳಗೆ ನುಗ್ಗಲು ಪ್ರಯತ್ನಿಸಿ ಪೊಲೀಸರ ಅತಿಥಿಗಳಾದ್ರು. ಈ ದರೋಡೆ ಪ್ರಕರಣದ ಪ್ರಮುಖ ಮಾಸ್ಟರ್ ಮೈಂಡ್ ಸಿಎಂಎಸ್ ಕಂಪನಿಯ ಮಾಜಿ ಉದ್ಯೋಗಿ ಕ್ಸೇವಿಯರ್. ಇವನೇ ದರೋಡೆಗೆ ಸಂಚು ರೂಪಿಸಿ ಇಡೀ ಟೀಮ್ ರೆಡಿ ಮಾಡಿದ್ದ. ನಗದು ತುಂಬಿದ ವಾಹನಗಳಿಗೆ ಕೆಲವು ರೂಲ್ಸ್ ಇದೆ. ಈ ನಿಯಮಗಳನ್ನ ಅವರು ಪಾಲಿಸಬೇಕು. ಇದು ಕ್ಸೇವಿಯರ್ಗೆ ಗೊತ್ತಿತ್ತು. ವಾಹನಗಳಲ್ಲಿ 5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ ಸಾಗಿಸಬಾರದು. ಆದ್ರೆ ಸಿಎಂಎಸ್ ಏಜೆನ್ಸಿಯಲ್ಲಿ ಕೆಲವೊಮ್ಮೆ ರೂಲ್ಸ್ ಬ್ರೇಕ್ ಮಾಡ್ತಾರೆ ಅನ್ನೋ ಮಾಹಿತಿ ಆತ ಹೊಂದಿದ್ದ. ಇದನ್ನ ತನ್ನ ಹುಡುಗರಿಗೆ ಹೇಳಿ ದರೋಡೆಗೆ ಸಂಚು ರೂಪಿಸಿದ್ದ. ಕ್ಸೇವಿಯರ್ ಮಾತು ಕೇಳಿಕೊಂಡು ಎಲ್ಲರೂ ನಗದು ತುಂಬಿದ ವಾಹನ ದರೋಡೆ ಮಾಡಲು ಪ್ಲಾನ್ ಮಾಡಿದ್ರು. ನಗದು ತುಂಬಿದ ವಾಹನದಲ್ಲಿ 7 ಕೋಟಿ ಇದೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಮೊದಲೇ ಪ್ಲಾನ್ ಮಾಡಿದ್ದಂತೆ ಅವರು ವಾಹನದಲ್ಲಿದ್ದ 4 ಬಾಕ್ಸ್ಗಳನ್ನ ಅವರು ತಮ್ಮ ವಾಹನಕ್ಕೆ ತುಂಬಿಕೊಂಡು ಹೋಗಿದ್ರು. ಆದ್ರೆ ಹಣ ಎಣಿಸುವಾಗ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಹಣ ದರೋಡೆ ಮಾಡಿದ್ದೇವೆ ಅನ್ನೋದು ಅವರಿಗೆ ಗೊತ್ತಾಗಿತ್ತು. ಈ ಮೂಲಕ ನಿಯಮವನ್ನ ಬಳಸಿ ಚಾಕಚಕ್ಯತೆಯಿಂದ ಹಣ ದೋಚಲು ಹೋದವರು ಪೊಲೀಸರ ಅತಿಥಿಗಳಾಗಿ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಅಲ್ಲದೆ ಮಾಡಿದ ಪ್ಲಾನ್ ಅವರಿಗೆ ತಿರುಗುಬಾಣವಾಗಿದ್ದು ಪೊಲೀಸರಿಗೆ ಸುಲಭವಾಗಿ ಸಿಕ್ಕಿಬಿದ್ದಿದ್ದಾರೆ. ದರೋಡೆ, ಕೊಲೆ, ಕಳ್ತನ ಹೀಗೆ ಯಾವುದೇ ಅಪರಾಧಗಳನ್ನ ಎಸಗೋರು ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಅಪರಾಧ ಕೃತ್ಯವನ್ನ ಎಸಗಿರ್ತಾರೆ. ಆದರೆ ಏನೋ ಒಂದು ಎಡವಟ್ಟು ಮಾಡಿಕೊಂಡು ಒಂದಲ್ಲ ಒಂದು ಸಾಕ್ಷ್ಯವನ್ನ ಬಿಟ್ಟು ಹೋಗಿರ್ತಾರೆ ಅಲ್ವಾ. ಇಲ್ಲವೇ ತಾವೇ ಮಾಡಿದ್ದ ಪ್ಲಾನ್ ಅವ್ರಿಗೆ ಉಲ್ಟಾ ಹೊಡೆದಿರುತ್ತಲ್ವಾ. ನಗದು ವಾಹನ ದರೋಡೆ ಪ್ರಕರಣದಲ್ಲೂ ಕೂಡ ಆಗಿರೋದು ಇದೇ ಅನ್ನೋದು ಸದ್ಯ ಗೊತ್ತಾಗ್ತಾ ಇದೆ. ಇದೇ ಅವರಿಗೆ ಮುಳುವಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.